ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಂಗಳವಾರದ ಲಾಗೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ವೈಕುಂಠ ಏಕಾದಶಿ ಇತ್ತಲ್ವ, ನಾನು ವೈಕುಂಠ ಏಕಾದಶಿ ಯಾವ ರೀತಿ ಮಾಡಿಕೊಂಡೆ ಮನೆಯಲ್ಲೇ ಸಿಂಪಲ್ಲಾಗಿ ಅಂದ್ಬಿಟ್ಟಿದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಬೇಗನೆ ಎದ್ದಿದ್ದೆ, 3:30 ಅನ್ನಷ್ಟರಲ್ಲೇ ಎದ್ಬಿಟ್ಟಿದೆ. ಮನೆಯೆಲ್ಲ ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕಸ ಎಲ್ಲ ತೆಗೆದು ನೆಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಫ್ರೆಶಪ್ ಆಗಿ ಬರ್ತೀನಿ. ನೀರು ಬಿಸಿ ಆಗೋಕ್ಕೆ ಗ್ಲೀಸರ್ ಕೂಡ ಹಾಕಿದ್ದೀನಿ. ಸ್ಲಿಪ್ಪರ್ ಅದು ನೋಡ್ಬೋದು ನೀವು, ನಾನು ಹಾಕ್ಕೊಂಡಿದ್ದೀನಲ್ಲ ಸ್ಲಿಪ್ಪರು, ಅದು ಚಳಿಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಬೆಚ್ಚಗಾಗುತ್ತೆ. ಸ್ವಲ್ಪ ಹೊತ್ತು ಹಾಕ್ಕೊಂಡ್ರೆ ಸಾಕು, ತುಂಬ ಬೆಚ್ಚಗಾಗಿ ಇರುತ್ತೆ. ನೆಲ ಇವಾಗ ತಣ್ಣಗಿರುತ್ತಲ್ವ, ಅದಕ್ಕೋಸ್ಕರ ಸ್ಲಿಪ್ಪರ್ ತೊಗೊಂಡೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಯೂಸ್ ಆಗಿದೆ. ವಾಶ್ ಕೂಡ ಮಾಡ್ಕೊಳ್ಬೋದು. ನನಗಂತೂ ತುಂಬ ಚೆನ್ನಾಗಿ ಯೂಸ್ ಆಗಿದೆ ಸ್ಲಿಪ್ಪರು. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕಸ ಎಲ್ಲ ತೆಗೆದಿದ್ದಾಯಿತು. ಇವಾಗ ನೆಲ ಕೂಡ ಒರೆಸ್ಕೊಳ್ತೀನಿ. ಬೇಗ ಎದ್ದು ಸೌಂಡ್ ಮಾಡೋಕ್ಕೂ ಹೆದರಿಕೆ ಆಗುತ್ತೆ, ಯಾಕಂದರೆ ಸೈಲೆಂಟಾಗಿರುತ್ತೆ, ಫುಲ್ಲು ಒಂಚೂರು ಗಲಾಟೆ ಇರೋದಿಲ್ಲ, ಸೈಲೆಂಟಾಗಿರುತ್ತೆ. ನಾನಿವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇವಾಗ ಹೋಗಿ ನಾನು ಫ್ರೆಶಪ್ ಆಗಿ ಬಂದಿದ್ದಾಯಿತು. ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಡ್ತೀನಿ. ನಮಸ್ಕಾರ ಮಾಡಿಕೊಂಡು ಇವಾಗ ದೇವರೆಲ್ಲ ತೆಗೆದು ತೊಳೆದು ನಾನು ಪೂಜೆ ಮಾಡಬೇಕಾಗುತ್ತೆ. ಇಲ್ಲೇ ತುಂಬ ಟೈಮ್ ಹಿಡಿಯುತ್ತೆ. ಬೇಗನೆ, ಅದಕ್ಕೋಸ್ಕರ ಬೇಗನೆ ಎದ್ದಿದ್ದೆ, ಬೇಗ ಪೂಜೆ ಮುಗಿಸ್ಕೊಂಡ್ಬಿಡೋಣ ಅಂದ್ಬಿಟ್ಟಿದೆ. ಶುರು ಮಾಡಿಕೊಂಡೆ, ಆದರೂ ಟೈಮ್ ಆಗೋಯಿತು. 6:30 ಆಯಿತು. ನಾನು ಪೂಜೆ ಮುಗಿಸೋಷ್ಟರಲ್ಲಿ 6:30 ಆಯಿತು. ಇಸ್ಕಾನ್ಗೆ ಇವತ್ತು ಪಾಸ್ ಕೂಡ ನಮಗೆ ಬಂದಿತ್ತು, ಅದಕ್ಕೋಸ್ಕರ ಇಸ್ಕಾನ್ಗೆ ಹೋಗಿ ಬರೋಣ ಅಂದ್ಬಿಟ್ಟಿದೆ. ರೆಡಿ ಆಗಬೇಕು, ಅಲ್ಲಿಗೂ ಇಸ್ಕಾನ್ಗೂ ಹೋಗಬೇಕಲ್ಲ, ಅದಕ್ಕೆ ಬೇಗ ಪೂಜೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ. ಪೂಜೆ ಮಾಡ್ಕೊಳ್ತೀನಿ. ವರ್ಷಕ್ಕೆ ಒಂದು ಸಾರಿ ಬರೋದು ವೈಕುಂಠ ಏಕಾದಶಿ ಅಂದ್ಬಿಟ್ಟಿದೆ. ವರ್ಷಕ್ಕೆ ಒಂದು ಸಾರಿ ವೈಕುಂಠ ಏಕಾದಶಿ ಅಂದರೆ ಮುಕ್ಕೋಟಿ ದೇವರು ಅಂದ್ಬಿಟ್ಟಿದೆ. 303 ಕೋಟಿ ದೇವರು ಅಂದ್ಬಿಟ್ಟಿದೆ. ಪೂಜೆ ಮಾಡ್ತಾರೆ. ಅದೊಂದು ಸಣ್ಣ ಕತೆ ಕೂಡ ಇದೆ, ತುಂಬ ಚೆನ್ನಾಗಿದೆ. ಆದರೆ ನನಗೆ ಪೂರ್ತಿಯಾಗಿ ಗೊತ್ತಿಲ್ಲ. ನನಗೆ ಎಷ್ಟು ಗೊತ್ತು ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ದೇವ್ರ ಫೋಟೋಗಳೆಲ್ಲ ಒರೆಸ್ಕೊಂಡಿದ್ದಾಯಿತು. ನಮ್ಮನೇಲಿ ವೆಂಕಟಸ್ವಾಮಿ ವಿಗ್ರಹ ಇಲ್ಲ. ವೆಂಕಟಸ್ವಾಮಿ ವಿಗ್ರಹ ಇಲ್ಲ ಅಂದರೆ ನೀವು ಕೃಷ್ಣನ ವಿಗ್ರಹ ಇದ್ದರೆ ಅದನ್ನೇ ಇಟ್ಟು ಪೂಜೆ ಮಾಡ್ಬೋದು. ಯಾಕಂದರೆ ಎಲ್ಲ ದೇವ್ರಿಗೂ ಅಧಿಪತಿಯಾಗಿರೋನು ಇದು ಕೃಷ್ಣನೇ ಇದು ಸಾಲ್ವ್ ಮಾಡಿರೋ ವೈಕುಂಠ ಏಕಾದಶಿ. ಅದಕ್ಕೋಸ್ಕರ ಕೃಷ್ಣ ವಿಗ್ರಹ ಇದ್ದರೆ ಅದನ್ನೇ ಇಟ್ಟು ನೀವು ಪೂಜೆ ಮಾಡ್ಕೊಳ್ಬೋದು. ಇಲ್ಲಿ ಒಂದು ವೈಕುಂಠ ಏಕಾದಶಿದು ಒಂದು ಚಿಕ್ಕದೊಂದು ಕತೆ ಇದೆ, ಅದನ್ನು ಹೇಳ್ತೀನಿ. ನಂದಗೋಪ ಅಂದ್ಬಿಟ್ಟಿದೆ. ಅವನು ಎಲ್ಲ ಪೂಜೆ ಪುನಸ್ಕಾರ, ದ್ವಾದಶಿ, ಈ ರೀತಿ ಎಲ್ಲ ಮಾಡ್ತಾ ಇರ್ತಾನೆ. ಅಂದರೆ ಏಕಾದಶಿ, ದ್ವಾದಶಿ ಎಲ್ಲ ನಿಯಮಗಳನ್ನು ಫಾಲೋ ಮಾಡ್ತಾ ಇರ್ತಾನೆ. ಏಕಾದಶಿ ಬರುತ್ತೆ, ಏಕಾದಶಿಯಾಗಿ ನೆಕ್ಸ್ಟ್ ಡೇ ದ್ವಾದಶಿ ಇರುತ್ತೆ. ಅವನಿಗೆ ಸ್ವಲ್ಪನೇ ಟೈಮ್ ಇರುತ್ತೆ. ಅವರು ನದಿಗೆ ಹೋಗಿ, ಅಂದರೆ ಈ ಬ್ರಹ್ಮಚಾರಿಗಳೆಲ್ಲ ನದಿಗೆ ಹೋಗಿ ಸ್ನಾನ ಮಾಡಬೇಕಾಗುತ್ತೆ. ಸ್ನಾನ ಮಾಡೋಕ್ಕೆ ನನಗೆ ದ್ವಾದಶಿಯಾಗಿ ನೆಕ್ಸ್ಟ್ ಡೇ ದ್ವಾದಶಿ ಸ್ವಲ್ಪನೇ ಅವನಿಗೆ ಟೈಮ್ ಇರೋದ್ರಿಂದ ಅವನಿಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಸ್ನಾನ ಮಾಡಬೇಕಾಗಿರುತ್ತೆ. ಅದಕ್ಕೂ ಮೊದಲು ರಾಕ್ಷಸರು ಸಂಚಾರ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅವನು ಬೇಗನೆ ಸ್ನಾನಕ್ಕೆ ನದಿಗೆ ಹೋಗಬೇಕಾಗುತ್ತೆ. ಅವನಿಗೆ ದ್ವಾದಶಿ ಸಿಗೋದೇ ಸ್ವಲ್ಪ ಟೈಮಲ್ಲಿ ಸಿಗುತ್ತೆ. ಹಾಗಿದ್ದಾಗ ಹೋಗ್ತಾನೆ ನದಿಗೆ ಸ್ನಾನಕ್ಕೆ. ಅವನು ಹೋಗಿಬಿಟ್ಟಿದೆ, ನದಿ ಒಳಗೆ ಇಳ್ಕೊಂಡು ಸ್ನಾನಕ್ಕೆ ಹೋಗ್ತಾನೆ. ಹೋಗಿ ನಂದಗೋಪ ಆ ರೀತಿ ಸ್ನಾನಕ್ಕೆ ನದಿಗಿಳಿದಾಗ ವರುಣ ದೇವರು ಇರ್ತಾನಲ್ವ, ಅವನು ಪ್ರತ್ಯಕ್ಷ ಆಗ್ತಾನೆ. ವರುಣ ದೇವ ಬಂದು ಈ ರೀತಿ ಸ್ನಾನ ಮಾಡ್ತಾ ಇದ್ದಾನೆ ಅಂದ್ಬಿಟ್ಟಿದೆ. ಅಂದರೆ ಬ್ರಾಹ್ಮಿ ಮುಹೂರ್ತಕ್ಕೂ ಮೊದಲೇ ಇವನು ಸ್ನಾನ ಮಾಡ್ತಾ ಇದ್ದಾನೆ ಅಂದ್ಬಿಟ್ಟಿದೆ, ಪ್ರತ್ಯಕ್ಷ ಆಗಿಬಿಟ್ಟಿದೆ. ಅವನನ್ನು ಎಳ್ಕೊಂಡು ಹೋಗ್ತಾರೆ. ನಂದಗೋಪ ಸ್ನಾನಕ್ಕೆ ಹೋದನು, ಎಷ್ಟೊತ್ತಾದರೂ ಬಂದೇ ಇಲ್ವಲ್ಲ ಅಂದ್ಬಿಟ್ಟಿದೆ. ನೋಡಿದಂಥ ಜನರು ಗಾಬರಿ ಆಗಿಬಿಟ್ಟಿದೆ. ನದಿ ಒಳಗೆ ಎಷ್ಟೊತ್ತಾಯಿತು ಸ್ನಾನಕ್ಕೆ ಹೋಗಿ ಇನ್ನೂ ಬಂದಿಲ್ವಲ್ಲ ಅಂದ್ಬಿಟ್ಟಿದೆ, ಗಾಬರಿ ಆಗಿಬಿಟ್ಟಿದೆ. ಬಲರಾಮ ಮತ್ತು ಕೃಷ್ಣದೇವರಿಗೆ ಹೋಗಿ, ನಿಮ್ಮ ತಂದೆಯವರು ಎಷ್ಟೊತ್ತಾಯಿತು ಸ್ನಾನಕ್ಕೆ ಹೋಗಿ ಇನ್ನೂ ಬಂದಿಲ್ಲ ಅಂದ್ಬಿಟ್ಟಿದೆ, ಹೋಗ್ಬಿಟ್ಟಿದೆ. ಕೃಷ್ಣದೇವರಾಯಂಗೆ ಬಲರಾಮಂಗೆ ಹೋಗಿ ಹೇಳ್ತಾರೆ. ಹೋಗಿ ಹೇಳಿದಾಗ ಎಲ್ಲಿದ್ದಾರೆ ಶ್ರೀಕೃಷ್ಣ ಹೇಳ್ತಾನೆ,
ಎಲ್ಲಿದ್ದಾರೆ ನನ್ನ ತಂದೆ ಅಂತ ನನಗೆ ಗೊತ್ತು, ನಾನು ಹೋಗಿ ಕರ್ಕೊಂಬರ್ತೀನಿ ಅಂದ್ಬಿಟ್ಟಿದೆ. ನದಿ ಒಳಗೆ ಇಳಿತಾರೆ. ಇಳಿದ್ಬಿಟ್ಟಿದೆ. ಹೋಗಿ ವರುಣ ದೇವರ ಹತ್ರ ಹೋಗ್ತಾರೆ. ವರುಣ ದೇವರ ಹತ್ರ ಹೋಗ್ತಿದ್ದಂಗೆ ಕೃಷ್ಣದೇವರಾಯ ವರುಣದೇವ ಅವನಿಗೆ ಕೃಷ್ಣನಿಗೆ ಸ್ವಾಗತ ಮಾಡ್ತಾರೆ. ಸ್ವಾಗತ ಮಾಡಿಬಿಟ್ಟಿದೆ. ಅವ್ರ ತಂದೆಗೆ ಕಳಿಸ್ಕೊಡ್ತಾರೆ. ನಂಗೆ ಗೊತ್ತಿರಲಿಲ್ಲಪ್ಪ ನಿನ್ನ ತಂದೆ ಅಂದ್ಬಿಟ್ಟಿದೆ, ನನ್ನಿಂದ ತಪ್ಪಾಯಿತು ಅಂದ್ಬಿಟ್ಟಿದೆ. ವರುಣದೇವ ಕೃಷ್ಣನ ಜೊತೆ ಅವ್ರ ತಂದೆಗೆ ಅಂದರೆ ನಂದಗೋಪಾಲಂಗೆ ಕಳಿಸ್ಕೊಡ್ತಾರೆ. ನಂದಗೋಪಾಲಂಗೂ ಗೊತ್ತಿರೋದಿಲ್ಲ, ಅಂದರೆ ಕೃಷ್ಣದೇವರಾಯ ಸಾಕ್ಷಾತ್ ಭಗವಂತನ ರೂಪ ಅಂದ್ಬಿಟ್ಟಿದೆ. ನಂದಗೋಪಂಗೂ ಗೊತ್ತಿರಲ್ಲ, ಅವನ ಜೊತೆ ಕಳಿಸಿ ಕೊಡ್ತಾರೆ. ನಂದಗೋಪ ಬಂದ್ಬಿಟ್ಟಿದೆ. ನಂದಗೋಕುಲದಲ್ಲಿ ಹೇಳೋದಕ್ಕೆ ಶುರು ಮಾಡ್ತಾನೆ. ನನ್ನ ಮಗಂಗೆ ಈ ರೀತಿ ಅತ್ಯಂತ ಭವ್ಯ ಸ್ವಾಗತದಿಂದ ಕಳಿಸ್ಕೊಟ್ಟಿದ್ದಕ್ಕೆ ಅವ್ನು ನಂದಗೋಪ ಕೂಡ ಬಂದ್ಬಿಟ್ಟಿದೆ. ನಂದಗೋಕುಲದಲ್ಲಿ ಎಲ್ರಿಗೂ ಹೇಳ್ತಾರೆ, ನನ್ನ ಮಗಂಗೆ ಇಷ್ಟೊಂದು ಮರ್ಯಾದೆ ಕೊಟ್ಟು ಕಳಿಸ್ಕೊಟ್ರು, ಎಷ್ಟೊಂದು ದೊಡ್ಡ ವ್ಯಕ್ತಿ ನನ್ನ ಮಗ ಅಂದ್ಬಿಟ್ಟಿದೆ. ನಂದಗೋಕುಲದಲ್ಲಿ ಎಲ್ಲರ ಕಡೆನೂ ಹೇಳ್ಕೊಳ್ತಾನೆ. ಆಗ ಅಲ್ಲಿರೋ ನಂದಗೋಕುಲದಲ್ಲಿ ಎಲ್ಲರೂ ಕೇಳ್ತಾರೆ, ನೀನು ಯಾರು? ಈ ಭೂಲೋಕದಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿರೋ ನೀನು ದೇವಾನ್ ಲೋಕದಲ್ಲಿ ಹೇಗೆ ಅಷ್ಟೊಂದು ಸ್ವಾಗತ ನಿನಗೆ? ನೀನು ಯಾರು ಏನು ಅಂತ ಎಲ್ಲ ಕೇಳ್ತಾರೆ ಕೃಷ್ಣನಿಗೆ. ಆಗ ಕೃಷ್ಣ ಹೇಳ್ತಾನೆ, ಯಮುನಾ ನದಿಯಲ್ಲಿ ಬ್ರಹ್ಮಕುಂಡ ಅನ್ನೋ ನದಿ ಇದೆ, ಅಲ್ಲಿ ಹೋಗ್ಬಿಟ್ಟಿದೆ, ನೀವು ಎಲ್ಲರೂ ಮುಳುಗೆದ್ದು ಬನ್ನಿ, ಆಗ ನಾನು ಯಾರಂತ ಗೊತ್ತಾಗುತ್ತೆ. ಅಲ್ಲಿ ಹೋಗಿ ಮುಳುಗಿ ನೀವು ಸ್ನಾನ ಮಾಡಿಕೊಂಡು ಬನ್ನಿ ಅಂದ್ಬಿಟ್ಟಿದೆ ಹೇಳ್ತಾನೆ. ಅಲ್ಲಿ ಮುಳುಗೆದ್ದು ಬನ್ನಿ, ನಾನೇನಂತ ಗೊತ್ತಾಗುತ್ತೆ ಅಂತಾರೆ. ಆಗ ಎಲ್ಲರೂ ಹೋಗಿ ಅಲ್ಲಿ ಮುಳುಗಿ ಎದ್ದು ಬರ್ತಾರೆ. ಆಗ ಅವರಿಗೆಲ್ರಿಗೂ ವೈಕುಂಠ ದೇವರ ದರ್ಶನ ಆಗುತ್ತೆ. ಸಾಕ್ಷಾತ್ ವಿಷ್ಣುವಿನ ದೇವರು ಪ್ರತ್ಯಕ್ಷ ಆಗ್ತಾನೆ. ಎಲ್ಲರಿಗೂ ವೈಕುಂಠ ದೇವರು ಪ್ರತ್ಯಕ್ಷ ಆಗ್ತಾರೆ. ಎಲ್ಲರಿಗೂ ಭಗವಂತನ ದರ್ಶನ ಆಗುತ್ತೆ. ದರ್ಶನ ಆಗ್ಬಿಟ್ಟಿದೆ. ಆಗ ಇದು ವೈಕುಂಠ ಏಕಾದಶಿ ಅಂದ್ಬಿಟ್ಟಿದೆ. ಎಲ್ಲರೂ ಆಚರಣೆ ಮಾಡೋಕ್ಕೆ ಶುರು ಮಾಡ್ತಾರೆ. ತುಂಬ ಮುಕ್ಕೋಟಿ ದೇವರುಗಳು ದರ್ಶನ ಆಗಿ ಇದು ವೈಕುಂಠ ಏಕಾದಶಿ ಅಂತ. ಅವಾಗಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಧನುರ್ಮಾಸದಲ್ಲಿ ಬರುವಂಥ ವೈಕುಂಠ ಏಕಾದಶಿನ ಅವಾಗಿಂದ ವೈಕುಂಠ ಏಕಾದಶಿ ಅಂದ್ಬಿಟ್ಟಿದೆ ಪೂಜೆ ಮಾಡ್ತಾರೆ. ಅಂದರೆ ಮುಕ್ಕೋಟಿ ದೇವರುಗಳೇ ಪ್ರತ್ಯಕ್ಷ ಆಗಿ ಭೂಲೋಕದಲ್ಲಿ ಕಾಣಿಸ್ಕೊಂಡಿರೋದು ಅಂದ್ಬಿಟ್ಟಿದೆ. ಆಚರಣೆ ಮಾಡಿಕೊಂಡು ಅವಾಗಿಂದ ಬಂದಿದ್ದಾರೆ. ಇವತ್ತು ವೈಕುಂಠ ಏಕಾದಶಿ, ಆದಷ್ಟು ಎಲ್ಲರೂ ಮಾಡಿ. ಸೊ ಇವಾಗ ನಾನಿಲ್ಲಿ ದೇವರೆಲ್ಲ ತೊಳೆದು ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಕೂಡ ಮುಗಿತಾ ಬಂತು. ಇನ್ನೇನು ಇವತ್ತು ಉಪವಾಸ ಇದೆ. ಉಪವಾಸ ಇರೋದ್ರಿಂದ ಇವತ್ತೇನು ನೈವೇದ್ಯಕ್ಕೆ ಇರೋದಿಲ್ಲ, ಬರೀ ಸಕ್ಕರೆ ಇಟ್ಬಿಟ್ಟಿದೆ, ನಾನು ಪೂಜೆ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಅದಕ್ಕೆ ಭಗವಂತನೇ ಕೃಷ್ಣನೇ ಎಲ್ಲ ದೇವ್ರ ರೂಪನೂ ಭಗವಂತ ಮುಕ್ಕೋಟಿ ದೇವ್ರಿಗೂ ಕೃಷ್ಣನೇ ಭಗವಂತ ಅಂದ್ಬಿಟ್ಟಿದೆ. ನಾನಿಲ್ಲಿ ಕೃಷ್ಣನ ವಿಗ್ರಹ ಇತ್ತು, ಸೊ ಅದನ್ನಿಟ್ಟು ಗೆಜ್ಜೆ ವಸ್ತ್ರ, ಅಕ್ಷತೆ, ಹೂವು, ತುಳಸಿ ದಳ, ಕೃಷ್ಣನಿಗೆ ಪ್ರಿಯವಾದದ್ದು ತುಳಸಿ ದಳ. ಒಂದು ತುಳಸಿ ದಳ ಇಟ್ಟು ಕೃಷ್ಣಾರ್ಪಣ ಮಸ್ತು ಅಂದರೆ ಸಾಕು. ಎಲ್ಲ ಇಟ್ಬಿಟ್ಟಿದೆ, ನಾನು ಪೂಜೆ ಮಾಡ್ಕೊಳ್ತೀನಿ. ಇವಾಗ ಕೃಷ್ಣನ ಕೂಡ ಇಟ್ಟು ತುಳಸಿ ದಳ ಇಟ್ಬಿಟ್ಟಿದೆ, ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಮಾಡಿ ಮುಗಿಸೋಷ್ಟರಲ್ಲೇ ತುಂಬ ಟೈಮ್ ಆಗಿ ಹೋಗ್ಬಿಡ್ತು. ಅಂದರೆ 6:30 ಒಳಗಡೆ ಪೂಜೆ ಮುಗಿಸ್ಬಿಟ್ಟೆ. ಆದ್ರೂ ಬೇಗನೆ ಇನ್ನೂ ಬೇಗ ಮಾಡಬೇಕು ಅಂತ ಅಂದ್ಕೊಂಡೆ. 5:40 ಈ ರೀತಿ ಮಾಡ್ಕೋಬೇಕು ಅಂದ್ಕೊಂಡೆ, ಆಗಲಿಲ್ಲ. 6:30 ಆಯಿತು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸರಿ ಹಿಂಗಾಗುತ್ತೆ. ತುಳಸಿಗೂ ದೀಪ ಹಚ್ಚಿಬಿಟ್ಟಿದ್ದೆ, ನಾನು ಪೂಜೆ ಮಾಡಿಕೊಂಡೆ. ಇವಾಗ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾಷ್ಟ ಮಾಡೋಕ್ಕೆ, ಅಂದರೆ ಮನೆಯಲ್ಲಿ ವಯಸ್ಸಾದವರೆಲ್ಲ ಇರ್ತಾರಲ್ವ, ಅವರಿಗೆಲ್ಲ ಆಗೋದಿಲ್ಲ ಉಪವಾಸ ಮಾಡೋದಕ್ಕೆ. ಸೊ ಇವಾಗ ಪೂಜೆ ಮಾಡ್ಕೊಂಡ್ಬಿಡ್ತೀನಿ.
ಸೊ ಇಲ್ಲಿ ಪೂಜೆ ಕೂಡ ಎಲ್ಲ ಮುಗೀತು. ಬಾಗಿಲಿಗೆ ತುಳಸಿಗೆ ದೇವ್ರ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ 6:30 ಆಗೋಯಿತು. ಇವಾಗ ಹೋಗ್ಬಿಟ್ಟಿದೆ. ನಾನು ಒಂದು ಗ್ಲಾಸು ಬಿಸಿನೀರು ಕಾಸ್ಕೊಂಡು ಕುಡಿದು ನಾಷ್ಟಕ್ಕೆ ಎಲ್ರಿಗೂ ರೆಡಿ ಮಾಡ್ತೀನಿ. ನಾನು ಮಾತ್ರ ಉಪವಾಸ ಇವತ್ತು. ಉಪವಾಸ ಅಂದರೆ 2 ರೀತಿ ಉಪವಾಸ ಇರುತ್ತೆ. ನೀರಾಹಾರ ಉಪವಾಸ, ಅದು ನೀರು ಕೂಡ ಕುಡಿದೇ ಇರೋ ಥರ ಮಾಡೋದು. ಆದರೆ ಆ ರೀತಿ ನನಗೆ ಆಗೋದಿಲ್ಲ. ನೀರಾದರೂ ಕುಡಿಬೇಕು, ಇಲ್ಲ ಅಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ನೀರು, ಹಾಲು, ಹಣ್ಣು ತಗೊಳ್ತೀನಿ. ಆ ರೀತಿ ಉಪವಾಸ ಮಾಡ್ತೀನಿ. ನೋಡ್ಬೋದು ನೀವಿಲ್ಲಿ ಪೂಜೆ ಎಲ್ಲ ಮುಗೀತು. ಇವಾಗ ಪೂಜೆ ಎಲ್ಲ ಮುಗಿಸಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಸ್ಕಾನ್ಗೆ ಹೋಗಬೇಕು ಅಂದರೆ ಪಾಸ್ ಕೊಟ್ಟಿದ್ದರು. ಇವಾಗ ಎಲ್ಲ ಮನೆಯಲ್ಲಿ ನಾಷ್ಟ ಮಾಡಿ ಕೊಟ್ಬಿಟ್ಟಿದೆ. ನಾವು ಕೂಡ ರೆಡಿಯಾಗಿ 9 o'clockಗೆ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆದ್ವಿ. ಆದರೆ ಅಷ್ಟೊತ್ತಿಗೆ ಹೋಗೋಕ್ಕಾಗಿಲ್ಲ. ನಮ್ಮ ಮನೆಯವ್ರ ಫ್ರೆಂಡು ಅವ್ರ ಜೊತೆನೇ ಬರ್ರಿ ನಮ್ಮ ಜೊತೆನೇ ಹೋಗೋಣ ಅಂತ ಅಂದರು. ಅವ್ರಿಗೂ ಒಂದು ಪಾಸ್ ಕೊಟ್ವಿ ನಾವು. ಅದಕ್ಕೋಸ್ಕರ ಅವರು ನಮ್ಮ ಜೊತೆನೇ ಹೋಗೋಣ ಬರ್ರಿ ಅಂದರು. ಸರಿ ಆಯಿತು ಅಂದ್ಬಿಟ್ಟಿದೆ. ಅವ್ರ ಜೊತೆನೇ ಹೊರಟ್ವಿ. ಅವರು ಸ್ವಲ್ಪ ಲೇಟ್ ಆಯಿತು ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟಿದೆ. ಇಲ್ಲಿ ನನಗಿವಾಗ ಬಿಸಿನೀರು ಇಟ್ಕೊಂಡು ಹಾಲು ಕೂಡ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಒಂದು ಗ್ಲಾಸ್ ನೀರು ಕುಡ್ಕೊಂಡು ಇವಾಗ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊಳ್ತೀನಿ. ಸರಿ ಆಯಿತು, ಅವ್ರ ಜೊತೆನೇ ಇನ್ನೇನು ಹೋಗಿ ಬಂದುಬಿಡೋಣ ಅಂದ್ಬಿಟ್ಟಿದೆ. ಹೊರಟ್ವಿ. ಅವ್ರೊಂದು ಸ್ವಲ್ಪ ಲೇಟ್ ಮಾಡಿದ್ರು. ನಾವು 9:30ಗೆಲ್ಲ ರೆಡಿ ಆಗಿದ್ವಿ. ಅವರು ಸ್ವಲ್ಪ ಲೇಟ್ ಮಾಡಿದ್ರು. ಅಂದರೆ ತುಂಬ ರಶ್ ಇತ್ತು. ನಮಗೆ ಪಾಸ್ ಇರೋದ್ರಿಂದ ಈಸಿಯಾಗಿ ದರ್ಶನ ಮುಗೀತು. ನಾವು ವಾಪಸ್ ಬರಬೇಕಾದ್ರೆ 12 o'clock ಆಗಿತ್ತು. ಆವಾಗ ಫುಲ್ಲು ರಶ್ ಇತ್ತು. ಪಾಸ್ಗೂ ಕೂಡ ತುಂಬಾ ರಶ್ ಇತ್ತು. ಕಾಯ್ಕೊಂಡು ಕೂತ್ಕೊಂಡಿದ್ರು. ಅಂದರೆ ನಮಗೆ ಬೇಗ ಹೋಗಿದ್ದು ಒಳ್ಳೇದಾಯಿತು. ಅಂದರೆ 10 o'clockಗೆ ಮನೆ ಬಿಟ್ವಿ ನಾವು. 10:20 ಆ ರೀತಿ ಮನೆ ಬಿಟ್ಟು ಬೇಗನೆ ಹೋದ್ವಿ. ಆದರೂ ಟ್ರಾಫಿಕ್ ಇತ್ತು. ಇವತ್ತು ರಜಾ, ಸ್ಕೂಲ್ಗೆಲ್ಲ ಮಕ್ಕಳಿಗೆ ರಜಾ ಇದ್ರೂ ಕೂಡ ಇತ್ತು, ಟ್ರಾಫಿಕ್ ಇತ್ತು. ಇವಾಗ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟಿಗೆ. ನಮಗೆ ಪಾಸು ಸಿಗುತ್ತೆ ಯಾವಾಗ ಕೃಷ್ಣ ಜನ್ಮಾಷ್ಟಮಿಗೂ ಪಾಸ್ ಸಿಗುತ್ತೆ. ಆಮೇಲೆ ಈ ರೀತಿ ಸ್ಪೆಷಲ್ ಏನಾದರೂ ಪೂಜೆ ಇದ್ದರೆ ಎಲ್ಲದಕ್ಕೂ ಪಾಸು ಕೊಡ್ತಾರೆ. ಆದರೆ ನಾವು ಒಂದೊಂದು ಸರಿ ಹೋಗ್ತೀವಿ, ಒಂದೊಂದು ಸರಿ ಹೋಗೋದಿಲ್ಲ. ಆದರೆ ಈ ಸರಿ ಮಕ್ಕಳಿಗೂ ಎಲ್ಲ ರಜಾ ಇತ್ತಲ್ವ, ಹೋಗಿ ಬಂದುಬಿಡೋಣ ಅಂದ್ಬಿಟ್ಟಿದೆ. ಹೊರಟ್ವಿ. ನಾನು ರೆಡಿ ಆಗಿದ್ದೀನಿ. ಸರಿ ಆಯಿತು ಅಂದ್ಬಿಟ್ಟಿದೆ. ಎಲ್ರಿಗೂ ನಾಷ್ಟ ಕೊಟ್ಟು ಮುಗಿಸಿ ನಾನು ರೆಡಿ ಆಗಿಬಿಟ್ಟಿದೆ. ಅವರಿಗೆ ಕಾಯ್ತಾ ಇದ್ದೀವಿ. ಅವರೊಂದು 1/2 hour ಲೇಟ್ ಆಗುತ್ತೆ ಅಂದರು. ಸರಿ ಆಯಿತು ಅಂದ್ಬಿಟ್ಟಿದೆ. ಕಾಯ್ತಾ ಇದ್ದೀವಿ. ರೆಡಿ ಆಗಿಬಿಟ್ಟಿದೆ. ಇಲ್ಲಿ ಸ್ವಲ್ಪ ಬಿಸಿಲು ಇತ್ತು ಅಂದ್ಬಿಟ್ಟಿದೆ. ಬಂದು ಇಲ್ಲಿ ನಿಂತ್ಕೊಂಡಿದ್ವಿ. ಇಲ್ಲಿ ಓರಿಯನ್ ಮಾಲ್ ಇದೆ ಅಲ್ವಾ, ಅಲ್ಲಿ ನಮ್ಮ ಕಾರು ಪಾರ್ಕ್ ಮಾಡಬೇಕು. ಅಲ್ಲಿ ಹೋಗ್ಬಿಟ್ಟಿದೆ. ಕಾರು ಪಾರ್ಕ್ ಮಾಡಿ ಅಲ್ಲಿಂದ ಅವ್ರ ಗಾಡಿ ಬರುತ್ತೆ. ಅವ್ರ ಗಾಡಿಯಲ್ಲಿ ಇಸ್ಕಾನ್ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾರೆ. ನೋಡ್ಬೋದು ನೀವು ಇಲ್ಲಿ ಎಷ್ಟು ರಶ್ ಇದೆ ಅಂದ್ಬಿಟ್ಟಿದೆ. ಇಲ್ಲಿ ವಿಡಿಯೋ ಏನೂ ಅಲೋ ಇಲ್ಲ. ಆಚೆ ಕಡೆ ಮಾಡ್ಬೋದು, ಆದರೆ ದೇವಸ್ಥಾನ ಒಳಗಡೆ ವಿಡಿಯೋ ಅಲೋ ಇಲ್ಲ. ವಿಡಿಯೋ ಏನು ಮಾಡೋ ಹಾಗಿಲ್ಲ, ಫೋಟೋನು ಕೂಡ ತೆಗಿಯೋ ಹಾಗಿಲ್ಲ. ನನಗೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ಲೈಕ್ ಮಾಡಿ. ಹೇಗಿತ್ತು ಇವತ್ತಿನ ವಿಡಿಯೋ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ವೈಕುಂಠ ಏಕಾದಶಿ ಆಚರಣೆ ಮಾಡಿದ್ರೆ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ನೋಡ್ಬೋದು ಇದು ಆಚೆ ಕಡೆ ನಮಗೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ. ಅವ್ರದ್ದೇ ಒಂದು ಬಸ್ಸು ಬರುತ್ತೆ. ಆ ಬಸ್ಸಲ್ಲಿ ಓರಿಯನ್ ಮಾಲಿಂದ ಬಸ್ಸಲ್ಲಿ ಬರಬೇಕು ಇಸ್ಕಾನ್ ಟೆಂಪಲ್ಗೆ. ಇಲ್ಲಿ ಒಳಗಡೆ ತುಂಬ ಚೆನ್ನಾಗಿ ಹೂವು ಎಲ್ಲ ಹಾಕ್ಬಿಟ್ಟಿದೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಆದರೆ ಒಳಗಡೆ ವಿಡಿಯೋ ಏನು ತಗೊಳ್ಳೋ ಆಗಿರಲಿಲ್ಲ. ನಾನು ಸ್ವಲ್ಪ ಅಷ್ಟೇ ತೊಗೊಂಡಿದ್ದು. ಇಲ್ಲಿ ನೋಡ್ಬೋದು ಮೇನ್ ಎಂಟ್ರೆನ್ಸು ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ನನಗೆ ಇಸ್ಕಾನ್ ಟೆಂಪಲ್ಗೆ ಹೋಗಿ ಬಂದಮೇಲೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡ್ತಾಯಿದ್ದೀನಿ. ಬಂದಮೇಲೆ ತುಂಬ ತಲೆ ನೋವ್ತಾಯಿತ್ತು. ಬೇಗ ಎದ್ದಿದ್ದಲ್ವ, ಚಳಿ ಇತ್ತು, ಅದಕ್ಕೆ ತುಂಬ ತಲೆ ನೋವ್ತಾಯಿತ್ತು. ಅದಕ್ಕೆ ನನಗೆ ಬಂದಮೇಲೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಉಪವಾಸ ಬೇರೆ ಇದ್ದೆ, ಸುಸ್ತಾಗ್ತಾಯಿತ್ತು. ಅದಕ್ಕೆ ನಾನು ವಿಡಿಯೋ ಮಾಡಲಿಲ್ಲ. ಒಳಗಡೆನೂ ಕೂಡ ಎಲ್ಲ ತುಂಬ ಚೆನ್ನಾಗಿ ದೇವರ ಅಲಂಕಾರ ಮಾಡಿದರು. ಇದು ಒಳಗಡೆ
ವಿಡಿಯೋ ಏನೋ ಮಾಡ್ಕೊಳ್ಳೋ ಆಗಿರಲಿಲ್ಲ. ನಾನು ಸುಮ್ಮನೆ ಒಂದು ಸ್ವಲ್ಪ ವಿಡಿಯೋ ತೊಗೊಂಡೆ ಅಷ್ಟೇ. ತುಂಬ ಚೆನ್ನಾಗಿ ಹೂವಿಂದ ಎಲ್ಲ ಅಲಂಕಾರ ಮಾಡಿದರು. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಇವತ್ತಿನ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.